ಸುಜಾತಾ ಭಟ್ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ, ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಜೊತೆಗೆ ಈ ಇಡೀ ಬುರುಡೆ ಷಡ್ಯಂತ್ರದ ಬಗ್ಗೆ ಹೇಳ್ಕೊಂಡಿದ್ದಾರೆ. ಯಾರು ಬಂದು ಭೇಟಿಯಾದ್ರು, ಯಾರು ಅಪ್ರೋಚ್ ಮಾಡಿದ್ರು, ಯಾವ ರೀತಿ ಅಪ್ರೋಚ್ ಮಾಡಿದ್ರು, ಏನಂತ ಅಪ್ರೋಚ್ ಮಾಡಿದ್ರು, ಇದೆಲ್ಲವನ್ನು ಕೂಡ ಹೇಳ್ಕೊಂಡಿದ್ದಾರೆ ಸುಜಾತಾ ಭಟ್. ನಾನು ಚಿನ್ನಯ್ಯ ಜಯಂತ್ ದೆಹಲಿಗೆ ಹೋದ್ವಿ. ದೆಹಲಿಗೆ ಹೋದ ಮೇಲೆ ಜಯಂತ್ ಇರೋದು ಗೊತ್ತಾಯಿತು. ಈ ಬುರುಡೆ ಗ್ಯಾಂಗ್ ವಿರುದ್ಧ ಸುಜಾತಾ ಭಟ್ ಆರೋಪಗಳನ್ನು ಮಾಡ್ತಾ ಇರೋದು ಯಾರಿದ್ರು, ಆ ನಂತರದಲ್ಲಿ ಯಾರ್ಯಾರು ಬಂದರು, ಯಾರ್ಯಾರು ಎಲ್ಲೆಲ್ಲಿ ಹೋದರು ಅನ್ನುವಂಥದ್ದನ್ನು ಈಗ ಸುಜಾತಾ ಭಟ್ ಹೇಳ್ತಾ ಇದ್ದಾರೆ. ಫ್ಲೈಟ್ ಟಿಕೆಟನ್ನು ಬುಕ್ ಮಾಡಿ ದೆಹಲಿಗೆ ಕರೆಸ್ಕೊಂಡ್ರು. ಮುಸುಕುದಾರಿ ಹತ್ರನೂ ಮಾತಾಡೋದಕ್ಕೆ ಬಿಟ್ಟಿಲ್ಲ. ಎಲ್ಲರನ್ನೂ ಕೂಡ ಕರೆಸ್ಕೊಂಡಿದ್ರು ದೆಹಲಿಗೆ. ನಾವು ದೆಹಲಿಗೆ ಹೋಗಿದ್ವಿ, ಯಾರೆಲ್ಲ ಇದ್ರು ಅಲ್ಲಿ, ಈ ಜಯಂತ್ ಆಗಿರ್ಬೋದು, ಅದರ ಜೊತೆಯಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಆಗಿರ್ಬೋದು, ಅದರ ಜೊತೆಯಲ್ಲಿ ನಾನು, ನಮ್ಮೆಲ್ರಿಗೂ ಕೂಡ ಟಿಕೆಟ್ ಬುಕ್ ಮಾಡಿದ್ರು, ಫ್ಲೈಟಲ್ಲಿ ಹೋಗಿದ್ವಿ ಅಂತ ಸುಜಾತಾ ಭಟ್ ಈಗ ನೇರ ಆರೋಪಗಳನ್ನು ಮಾಡಿರೋದು. ಗಿರೀಶ್ ಮಟ್ಟಣ್ಣನವರು, ಜಯಂತ್ ಇವರೆಲ್ಲರ ಮೇಲೆ ನೇರ ಆರೋಪಗಳು. ಬುರುಡೆ ಗ್ಯಾಂಗ್ ವಿರುದ್ಧ ಸುಜಾತಾ ಭಟ್ ಮಾಡಿರುವಂಥ ಆರೋಪ ಇದು. ಆಮೇಲೆ ಒಂದು ದಿನ ಇದು ಮಾಡಿದರು, ಫೋನ್ ಮಾಡಿದರು, ರೆಡಿಯಾಗಿ ನೀವು 2 ಬಟ್ಟೆ ತೊಗೊಂಡು, ಬ್ಯಾಗ್ ತೊಗೊಂಡು, ಆಧಾರ್ ಕಾರ್ಡ್ ತೊಗೊಂಡು ರೆಡಿ ಆಗಬೇಕು ಅಂದರು. ನಾನು ಎಲ್ಲಿಗೆ ಅಂತ ಕೇಳಿದೆ. ಎಲ್ಲಿಗೆ ಅಂತಲೂ ಸರಿಯಾಗಿ ಹೇಳಲಿಲ್ಲ, ನನಗೆ ವಿಚಾರ ಹೇಳಲಿಲ್ಲ. ರೆಡಿ ಆದೆ ನಾನು. ಹೇಳಲಿಲ್ಲ ಅಂದಮೇಲೆ ಅವ್ರು ಹೇಳಿದ ಮಾತಿಗೆ ಏನೋ ಇರ್ಬೋದು ಅಂತ ನಾನು ತಿಳ್ಕೊಂಡು ಹೊರಟು ನನಗೆ ಗೊತ್ತಿಲ್ಲ. ಫ್ಲೈಟಲ್ಲಿ ಟಿಕೆಟು ಇದಾಯಿತು. ಅಲ್ಲಿಂದ ಜರ್ನಿ ಇದಾಯಿತು. ಡೆಲ್ಲಿಗೆ ಹೋದೆ. ಡೆಲ್ಲಿಯಲ್ಲಿಯೂ ಅಷ್ಟೇ ಆ ಮನುಷ್ಯನಿಗೆ ಕೇಳಿದೆ, ಇವ್ರು ಯಾರು ಅಂತ ಕೇಳಿದರೆ ಅವ್ರ ಹತ್ರ ಮಾತಾಡಲಿಕ್ಕೂ ನನಗೆ ಬಿಡಲಿಲ್ಲ. ಆ ಮುಸ್ಕುದಾರಿ ಯಾರಿದ್ದಾನೋ ಅವನ ಹತ್ರನೂ ಮಾತಾಡೋಕ್ಕೆ ಬಿಡಲಿಲ್ಲ. ಚಿನ್ನಯ್ಯನೂ ಇದ್ದ ನಿಮ್ಮ ಜೊತೆ? ಚಿನ್ನಯ್ಯನೂ ಇದ್ದ ನನ್ನ ಜೊತೆಗೆ. ಹೋಗಿದ್ರಿ ದೆಹಲಿಗೆ? ನಾನು, ಚಿನ್ನಯ್ಯ, ಅವನ ಹೆಸರು ನನಗೆ ಚಿನ್ನಯ್ಯ ಅಂತ ಅಲ್ಲ, ಅವಾಗ ತಮ್ಮಣ್ಣ ಅಂತ ಹೇಳಿದರು. ತಮ್ಮಣ್ಣ, ಆಮೇಲೆ ಜಯಂತಿ ಮತ್ತು ಗಿರೀಶ್ ಮಟ್ಟಣ್ಣ. ಜಯಂತಿ ನಿಮ್ಮ ಜೊತೆಲೇ ಬಂದ್ರ ಫ್ಲೈಟ್? ಇಲ್ಲ, ನನ್ನ ಜೊತೆಗೆ ಬಂದಿಲ್ಲ. ಅವರು ಸಪ್ರೇಟಾಗಿ ಹೋಗಿದ್ರು. ಅಲ್ಲಿಗೆ ಹೋದ ಮೇಲೆ ನನಗೆ ಗೊತ್ತಾಗಿದ್ದು, ಜಯಂತಿಯಲ್ಲಿ ನೋಡಿದ ಮೇಲೇ. ನಮ್ಗಿಂತ ಮುಂಚೆನೇ ಹೋಗಿದ್ರು ಅವರು ಅಲ್ಲಿಗೆ. ಅಲ್ಲಿಂದ ಅಲ್ಲಿ ಒಂದು ದಿನ 4-5 ಇರಬೇಕು ಸಮಥಿಂಗ್. ಆ ಟೈಮಲ್ಲಿ ಎಲ್ಲ ಮುಗಿಯಿತು. ಅಲ್ಲಿಂದ ಸುಪ್ರೀಂ ಕೋರ್ಟಿಗೆ ನನ್ನನ್ನು ಎಲ್ಲಿಗೂ ಕರ್ಕೊಂಡು ಹೋಗಲಿಲ್ಲ. ನನ್ನನ್ನು ಅವರೆಲ್ಲಿಗೆ ಹೋಗ್ತಾರೋ ಅಲ್ಲಿಗೆ ನನ್ನನ್ನು ಅಲ್ಲಿ ಒಂದು ಕಡೆ ಕೂರಿಸಿಡೋದು. ಆಮೇಲೆ ಇವರು ಧನಂಜಯ ಆಫೀಸ್ ಅಂದಂಗೆ, ಅವರದ್ದು ಆಫೀಸು ನನಗೂ ಗೊತ್ತಿಲ್ಲ, KV ಧನಂಜಯ ಅಂತ ನನಗೂ ಗೊತ್ತಿಲ್ಲ. ಸುಮ್ಮನೆ ಅವ್ರ ಮೇಲೆ ನಾನು ಅಪವಾದ ಹಾಕಬಾರ್ದು. ಸರಿ. ಯಾಕೆ ಅಂದರೆ ಆ ಮನುಷ್ಯನು ಸ್ವಲ್ಪ ಇನ್ನೋಸೆಂಟ್ ವ್ಯಕ್ತಿ. ಅವರನ್ನು ಇದರಲ್ಲಿ ಬಲಿಪಶು ಮಾಡಿದ್ದಾರೆ. ಇವಾಗ ನನಗೆ ಧನಂಜಯ ಅವರನ್ನು, KV ಧನಂಜಯ ಅವರನ್ನು ಕೂಡ ಬಲಿಪಶು ಮಾಡಿದ್ದಾರೆ. ಹೌದು. ಸುಜಾತಾ ಭಟ್ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ, ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಜೊತೆಗೆ ಈ ಇಡೀ ಬುರುಡೆ ಷಡ್ಯಂತ್ರದ ಬಗ್ಗೆ ಹೇಳ್ಕೊಂಡಿದ್ದಾರೆ. ಯಾರು ಬಂದು ಭೇಟಿಯಾದ್ರು, ಯಾರು ಅಪ್ರೋಚ್ ಮಾಡಿದ್ರು, ಯಾವ ರೀತಿ ಅಪ್ರೋಚ್ ಮಾಡಿದ್ರು, ಏನಂತ ಅಪ್ರೋಚ್ ಮಾಡಿದ್ರು, ಇದೆಲ್ಲವನ್ನು ಕೂಡ ಹೇಳ್ಕೊಂಡಿದ್ದಾರೆ ಸುಜಾತಾ ಭಟ್. ನಾನು ಚಿನ್ನಯ್ಯ ಜಯಂತ್ ದೆಹಲಿಗೆ ಹೋದ್ವಿ. ದೆಹಲಿಗೆ ಹೋದ ಮೇಲೆ ಜಯಂತ್ ಇರೋದು ಗೊತ್ತಾಯಿತು. ಈ ಬುರುಡೆ ಗ್ಯಾಂಗ್ ವಿರುದ್ಧ ಸುಜಾತಾ ಭಟ್ ಆರೋಪಗಳನ್ನು ಮಾಡ್ತಾ ಇರೋದು ಯಾರಿದ್ರು, ಆ ನಂತರದಲ್ಲಿ ಯಾರ್ಯಾರು ಬಂದರು, ಯಾರ್ಯಾರು ಎಲ್ಲೆಲ್ಲಿ ಹೋದರು ಅನ್ನುವಂಥದ್ದನ್ನು ಈಗ ಸುಜಾತಾ ಭಟ್ ಹೇಳ್ತಾ ಇದ್ದಾರೆ. ಫ್ಲೈಟ್ ಟಿಕೆಟನ್ನು ಬುಕ್ ಮಾಡಿ ದೆಹಲಿಗೆ ಕರೆಸ್ಕೊಂಡ್ರು. ಮುಸುಕುದಾರಿ ಹತ್ರನೂ ಮಾತಾಡೋದಕ್ಕೆ ಬಿಟ್ಟಿಲ್ಲ. ಎಲ್ಲರನ್ನೂ ಕೂಡ ಕರೆಸ್ಕೊಂಡಿದ್ರು ದೆಹಲಿಗೆ. ನಾವು ದೆಹಲಿಗೆ ಹೋಗಿದ್ವಿ, ಯಾರೆಲ್ಲ ಇದ್ರು ಅಲ್ಲಿ, ಈ ಜಯಂತ್ ಆಗಿರ್ಬೋದು, ಅದರ ಜೊತೆಯಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಆಗಿರ್ಬೋದು, ಅದರ ಜೊತೆಯಲ್ಲಿ ನಾನು, ನಮ್ಮೆಲ್ರಿಗೂ ಕೂಡ ಟಿಕೆಟ್ ಬುಕ್ ಮಾಡಿದ್ರು, ಫ್ಲೈಟಲ್ಲಿ ಹೋಗಿದ್ವಿ ಅಂತ ಸುಜಾತಾ ಭಟ್ ಈಗ ನೇರ ಆರೋಪಗಳನ್ನು ಮಾಡಿರೋದು. ಗಿರೀಶ್ ಮಟ್ಟಣ್ಣನವರು, ಜಯಂತ್ ಇವರೆಲ್ಲರ ಮೇಲೆ ನೇರ ಆರೋಪಗಳು. ಬುರುಡೆ ಗ್ಯಾಂಗ್ ವಿರುದ್ಧ ಸುಜಾತಾ ಭಟ್ ಮಾಡಿರುವಂಥ ಆರೋಪ ಇದು. ಆಮೇಲೆ ಒಂದು ದಿನ ಇದು ಮಾಡಿದರು, ಫೋನ್ ಮಾಡಿದರು, ರೆಡಿಯಾಗಿ ನೀವು 2 ಬಟ್ಟೆ ತೊಗೊಂಡು, ಬ್ಯಾಗ್ ತೊಗೊಂಡು, ಆಧಾರ್ ಕಾರ್ಡ್ ತೊಗೊಂಡು ರೆಡಿ ಆಗಬೇಕು ಅಂದರು. ನಾನು ಎಲ್ಲಿಗೆ ಅಂತ ಕೇಳಿದೆ. ಎಲ್ಲಿಗೆ ಅಂತಲೂ ಸರಿಯಾಗಿ ಹೇಳಲಿಲ್ಲ, ನನಗೆ ವಿಚಾರ ಹೇಳಲಿಲ್ಲ. ರೆಡಿ ಆದೆ ನಾನು. ಹೇಳಲಿಲ್ಲ ಅಂದಮೇಲೆ ಅವ್ರು ಹೇಳಿದ ಮಾತಿಗೆ ಏನೋ ಇರ್ಬೋದು ಅಂತ ನಾನು ತಿಳ್ಕೊಂಡು ಹೊರಟು ನನಗೆ ಗೊತ್ತಿಲ್ಲ. ಫ್ಲೈಟಲ್ಲಿ ಟಿಕೆಟು ಇದಾಯಿತು. ಅಲ್ಲಿಂದ ಜರ್ನಿ ಇದಾಯಿತು. ಡೆಲ್ಲಿಗೆ ಹೋದೆ. ಡೆಲ್ಲಿಯಲ್ಲಿಯೂ ಅಷ್ಟೇ ಆ ಮನುಷ್ಯನಿಗೆ ಕೇಳಿದೆ, ಇವ್ರು ಯಾರು ಅಂತ ಕೇಳಿದರೆ ಅವ್ರ ಹತ್ರ ಮಾತಾಡಲಿಕ್ಕೂ ನನಗೆ ಬಿಡಲಿಲ್ಲ. ಆ ಮುಸ್ಕುದಾರಿ ಯಾರಿದ್ದಾನೋ ಅವನ ಹತ್ರನೂ ಮಾತಾಡೋಕ್ಕೆ ಬಿಡಲಿಲ್ಲ. ಚಿನ್ನಯ್ಯನೂ ಇದ್ದ ನಿಮ್ಮ ಜೊತೆ? ಚಿನ್ನಯ್ಯನೂ ಇದ್ದ ನನ್ನ ಜೊತೆಗೆ. ಹೋಗಿದ್ರಿ ದೆಹಲಿಗೆ? ನಾನು, ಚಿನ್ನಯ್ಯ,
ಅವನ ಹೆಸರು ನನಗೆ ಚಿನ್ನಯ್ಯ ಅಂತ ಇಲ್ಲ, ಅವಾಗ ತಮ್ಮಣ್ಣ ಅಂತ ಹೇಳಿದರು. ಹಾಂ, ತಮ್ಮಣ್ಣ, ಆಮೇಲೆ ಜಯಂತ್ ಟಿ ಮತ್ತು ಗಿರೀಶ್ ಮಟ್ಟಣ್ಣ. ಜಯಂತಿ ನಿಮ್ ಜೊತೆಲೆ ಬಂದ್ರ ಫ್ಲೈಟ್? ಇಲ್ಲ, ನನ್ನ ಜೊತೆಗೆ ಬಂದಿಲ್ಲ. ಅವರು ಸಪ್ರೇಟಾಗಿ ಹೋಗಿದ್ರು. ಅಲ್ಲಿಗೆ ಹೋದ ಮೇಲೆ ನನಗೆ ಗೊತ್ತಾಗಿದ್ದು ಜಯಂತ್ ಟಿಯಲ್ಲಿ ನೋಡಿದ ಮೇಲೇ. ನಮ್ಗಿಂತ ಮುಂಚೆನೇ ಹೋಗಿದ್ರು ಅವ್ರು ಅಲ್ಲಿಗೆ. ಅಲ್ಲಿಂದ ಅಲ್ಲಿ ಒಂದು ದಿನ ಮೇ 4-5 ಇರಬೇಕು ಸಮಥಿಂಗ್ ಆ ಟೈಮಲ್ಲಿ ಎಲ್ಲ ಮುಗಿಯಿತು. ಅಲ್ಲಿಂದ ಸುಪ್ರೀಂ ಕೋರ್ಟಿಗೆ ನನ್ನನ್ನು ಎಲ್ಲಿಗೂ ಕರ್ಕೊಂಡು ಹೋಗಲಿಲ್ಲ. ನನ್ನನ್ನು ಅವ್ರು ಎಲ್ಲಿಗೆ ಹೋಗ್ತಾರೋ ಅಲ್ಲಿಗೆ ನನ್ನನ್ನು ಅಲ್ಲಿ ಒಂದು ಕಡೆ ಕೂರಿಸಿಡೋದು. ಆಮೇಲೆ ಇವರು ಧನಂಜಯ ಆಫೀಸ್ ಅಂದಂಗೆ ಅವರದ್ದು ಆಫೀಸು ನನಗೂ ಗೊತ್ತಿಲ್ಲ, KV ಧನಂಜಯ ಅಂತ ನನಗೂ ಗೊತ್ತಿಲ್ಲ. ಸುಮ್ಮನೆ ಅವ್ರ ಮೇಲೆ ನಾನು ಅಪವಾದ ಹಾಕಬಾರ್ದು. ಸರಿ ಸರಿ. ಯಾಕೆ ಅಂದರೆ ಆ ಮನುಷ್ಯನು ಸ್ವಲ್ಪ ಇನ್ನೋಸೆಂಟ್ ವ್ಯಕ್ತಿ. ಅವರನ್ನು ಇದರಲ್ಲಿ ಬಲಿಪಶು ಮಾಡಿದ್ದಾರೆ. ಇವಾಗ ನನಗೆ ಧನಂಜಯ ಅವರನ್ನು KV ಧನಂಜಯ ಅವರನ್ನು ಕೂಡ ಬಲಿಪಶು ಮಾಡಿದ್ದಾರೆ. ಹೌದು. ಸುಜಾತಾ ಭಟ್ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ, ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಜೊತೆಗೆ ಈ ಇಡೀ ಬುರುಡೆ ಷಡ್ಯಂತ್ರದ ಬಗ್ಗೆ ಹೇಳ್ಕೊಂಡಿದ್ದಾರೆ. ಯಾರು ಬಂದು ಭೇಟಿಯಾದ್ರು, ಯಾರು ಅಪ್ರೋಚ್ ಮಾಡಿದ್ರು, ಯಾವ ರೀತಿ ಅಪ್ರೋಚ್ ಮಾಡಿದ್ರು, ಏನಂತ ಅಪ್ರೋಚ್ ಮಾಡಿದ್ರು, ಇದೆಲ್ಲವನ್ನು ಕೂಡ ಹೇಳ್ಕೊಂಡಿದ್ದಾರೆ ಸುಜಾತಾ ಭಟ್. ನಾನು ಚಿನ್ನಯ್ಯ ಜಯಂತ್ ದೆಹಲಿಗೆ ಹೋದ್ವಿ. ದೆಹಲಿಗೆ ಹೋದ ಮೇಲೆ ಜಯಂತ್ ಇರೋದು ಗೊತ್ತಾಯಿತು. ಈ ಬುರುಡೆ ಗ್ಯಾಂಗ್ ವಿರುದ್ಧ ಸುಜಾತಾ ಭಟ್ ಆರೋಪಗಳನ್ನು ಮಾಡ್ತಾ ಇರೋದು ಯಾರಿದ್ರು, ಆ ನಂತರದಲ್ಲಿ ಯಾರ್ಯಾರು ಬಂದರು, ಯಾರ್ಯಾರು ಎಲ್ಲೆಲ್ಲಿ ಹೋದ್ರು ಅನ್ನುವಂಥದ್ದನ್ನು ಈಗ ಸುಜಾತಾ ಭಟ್ ಹೇಳ್ತಾ ಇದ್ದಾರೆ. ಫ್ಲೈಟ್ ಟಿಕೆಟನ್ನು ಬುಕ್ ಮಾಡಿ ದೆಹಲಿಗೆ ಕರೆಸ್ಕೊಂಡ್ರು. ಮುಸುಕುದಾರಿ ಹತ್ರನೂ ಮಾತಾಡೋದಕ್ಕೆ ಬಿಟ್ಟಿಲ್ಲ. ಎಲ್ಲರನ್ನೂ ಕೂಡ ಕರೆಸ್ಕೊಂಡಿದ್ರು ದೆಹಲಿಗೆ. ನಾವು ದೆಹಲಿಗೆ ಹೋಗಿದ್ವಿ, ಯಾರೆಲ್ಲ ಇದ್ರು ಅಲ್ಲಿ, ಈ ಜಯಂತ್ ಆಗಿರ್ಬೋದು, ಅದರ ಜೊತೆಯಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಆಗಿರ್ಬೋದು, ಅದರ ಜೊತೆಯಲ್ಲಿ ನಾನು, ನಮ್ಮೆಲ್ರಿಗೂ ಕೂಡ ಟಿಕೆಟ್ ಬುಕ್ ಮಾಡಿದ್ರು, ಫ್ಲೈಟಲ್ಲಿ ಹೋಗಿದ್ವಿ ಅಂತ ಸುಜಾತಾ ಭಟ್ ಈಗ ನೇರ ಆರೋಪಗಳನ್ನು ಮಾಡಿರೋದು. ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಇವರೆಲ್ಲರ ಮೇಲೆ ನೇರ ಆರೋಪಗಳು. ಬುರುಡೆ ಗ್ಯಾಂಗ್ ವಿರುದ್ಧ ಸುಜಾತಾ ಭಟ್ ಮಾಡಿರುವಂಥ ಆರೋಪ ಇದು. ಆಮೇಲೆ ಒಂದು ದಿನ ಇದು ಮಾಡಿದರು, ಫೋನ್ ಮಾಡಿದರು, ರೆಡಿಯಾಗಿ ನೀವು 2 ಬಟ್ಟೆ ತೊಗೊಂಡು ಬ್ಯಾಗ್ ತೊಗೊಂಡು ಆಧಾರ್ ಕಾರ್ಡ್ ತೊಗೊಂಡು ರೆಡಿ ಆಗಬೇಕು ಅಂದರು. ನಾನು ಎಲ್ಲಿಗೆ ಅಂತ ಕೇಳಿದೆ. ಎಲ್ಲಿಗೆ ಅಂತಲೂ ಸರಿಯಾಗಿ ಹೇಳಲಿಲ್ಲ, ನನಗೆ ವಿಚಾರ ಹೇಳಲಿಲ್ಲ. ರೆಡಿ ಆದೆ ನಾನು. ಹೇಳಲಿಲ್ಲ ಅಂದಮೇಲೆ ಅವ್ರು ಹೇಳಿದ ಮಾತಿಗೆ ಏನೋ ಇರ್ಬೋದು ಅಂತ ನಾನು ತಿಳ್ಕೊಂಡು ಹೊರಟು ನನಗೆ ಗೊತ್ತಿಲ್ಲ. ಫ್ಲೈಟಲ್ಲಿ ಟಿಕೆಟು ಇದಾಯಿತು. ಅಲ್ಲಿಂದ ಜರ್ನಿ ಇದಾಯಿತು. ಡೆಲ್ಲಿಗೆ ಹೋದೆ. ಡೆಲ್ಲಿಯಲ್ಲಿಯೂ ಅಷ್ಟೇ ಆ ಮನುಷ್ಯನಿಗೆ ಕೇಳಿದೆ ಇವ್ರು ಯಾರು ಅಂತ ಕೇಳಿದರೆ ಅವ್ರ ಹತ್ರ ಮಾತಾಡಲಿಕ್ಕೂ ನನಗೆ ಬಿಡಲಿಲ್ಲ. ಆ ಮುಸ್ಕುದಾರಿ ಯಾರಿದ್ದಾನೋ ಅವನ ಹತ್ರನೂ ಮಾತಾಡೋಕ್ಕೆ ಬಿಡಲಿಲ್ಲ. ಚಿನ್ನಯ್ಯನೂ ಇದ್ದ ನಿಮ್ಮ ಜೊತೆ? ಚಿನ್ನಯ್ಯನೂ ಇದ್ದ ನನ್ನ ಜೊತೆಗೆ. ಹೋಗಿದ್ರಿ ದೆಹಲಿಗೆ? ನಾನು, ಚಿನ್ನಯ್ಯ, ಅವನ ಹೆಸರು ನನಗೆ ಚಿನ್ನಯ್ಯ ಅಂತ ಇಲ್ಲ, ಅವಾಗ ತಮ್ಮಣ್ಣ ಅಂತ ಹೇಳಿದರು. ಹಾಂ, ತಮ್ಮಣ್ಣ, ಆಮೇಲೆ ಜಯಂತ್ ಟಿ ಮತ್ತು ಗಿರೀಶ್ ಮಟ್ಟಣ್ಣ. ಜಯಂತಿ ನಿಮ್ಮ ಜೊತೆಲೆ ಬಂದ್ರ ಫ್ಲೈಟ್? ಇಲ್ಲ, ನನ್ನ ಜೊತೆಗೆ ಬಂದಿಲ್ಲ. ಅವರು ಸಪ್ರೇಟಾಗಿ ಹೋಗಿದ್ರು. ಅಲ್ಲಿಗೆ ಹೋದ ಮೇಲೆ ನನಗೆ ಗೊತ್ತಾಗಿದ್ದು ಜಯಂತ್ ಟಿಯಲ್ಲಿ ನೋಡಿದ ಮೇಲೇ. ನಮ್ಗಿಂತ ಮುಂಚೆನೇ ಹೋಗಿದ್ರು ಅವ್ರು ಅಲ್ಲಿಗೆ. ಅಲ್ಲಿಂದ ಅಲ್ಲಿ ಒಂದು ದಿನ ಮೇ 4-5 ಇರಬೇಕು ಸಮಥಿಂಗ್ ಆ ಟೈಮಲ್ಲಿ ಎಲ್ಲ ಮುಗಿಯಿತು. ಅಲ್ಲಿಂದ ಸುಪ್ರೀಂ ಕೋರ್ಟಿಗೆ ನನ್ನನ್ನು ಎಲ್ಲಿಗೂ ಕರ್ಕೊಂಡು ಹೋಗಲಿಲ್ಲ. ನನ್ನನ್ನು ಅವ್ರು ಎಲ್ಲಿಗೆ ಹೋಗ್ತಾರೋ ಅಲ್ಲಿಗೆ ನನ್ನನ್ನು ಅಲ್ಲಿ ಒಂದು ಕಡೆ ಕೂರಿಸಿಡೋದು. ಆಮೇಲೆ ಇವರು ಧನಂಜಯ ಆಫೀಸ್ ಅಂದಂಗೆ ಅವರದ್ದು ಆಫೀಸು ನನಗೂ ಗೊತ್ತಿಲ್ಲ, KV ಧನಂಜಯ ಅಂತ ನನಗೂ ಗೊತ್ತಿಲ್ಲ. ಸುಮ್ಮನೆ ಅವ್ರ ಮೇಲೆ ನಾನು ಅಪವಾದ ಹಾಕಬಾರ್ದು. ಸರಿ ಸರಿ. ಯಾಕೆ ಅಂದರೆ ಆ ಮನುಷ್ಯನು ಸ್ವಲ್ಪ ಇನ್ನೋಸೆಂಟ್ ವ್ಯಕ್ತಿ. ಅವರನ್ನು ಇದರಲ್ಲಿ ಬಲಿಪಶು ಮಾಡಿದ್ದಾರೆ. ಇವಾಗ ನನಗೆ ಧನಂಜಯ ಅವರನ್ನು KV ಧನಂಜಯ ಅವರನ್ನು ಕೂಡ ಬಲಿಪಶು ಮಾಡಿದ್ದಾರೆ. ಹೌದು.